ಜೆಡಿಎಸ್ ಪಕ್ಷ ಸಂಘಟನೆಯ ಜವಾಬ್ದಾರಿ ನಿಖಿಲ್ ಹೆಗಲಿಗೆ ಬಂದಿದೆ. ಪಕ್ಷ ಸಂಘಟನೆಯ ಹೊಣೆ ನಿಖಿಲ್ಗೆ ನೀಡಿದ್ದಾರೆ ಎಚ್ಡಿಕೆ. 100 ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಪಕ್ಷ ಸಂಘಟನೆಗೆ ನಿಖಿಲ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಯಿಂದ 100 ಸ್ಥಾನವನ್ನ ಗೆಲ್ಲಲು ನಿಖಿಲ್ ತಂತ್ರವನ್ನ ಹೆಣೆದಿದ್ದಾರೆ. 2028ರ ಚುನಾವಣೆಯಲ್ಲಿ 100 ಸ್ಥಾನವನ್ನ ಗೆಲ್ಲಲು ಚಿಂತನೆಯನ್ನ ನಡೆಸಿದ್ದಾರೆ ನಿಖಿಲ್. ಬಿಜೆಪಿ ಮೈತ್ರಿಯೊಂದಿಗೆ 100 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಜೆಡಿಎಸ್. ಹ್ಯಾಟ್ರಿಕ್ ಸೋಲಿನ ನಂತರವೂ ಕೂಡ ಸೈಲೆಂಟ್ ಆಗಲಿಲ್ಲ ಅಭಿಮನ್ಯು. ಕಳೆದ ಚುನಾವಣೆಯಲ್ಲಿ 19 ಸ್ಥಾನವನ್ನ ಗೆದ್ದಿರುವಂತಹ ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗಿನ ಮೈತ್ರಿಯ ಲಾಭವನ್ನು ಪಡೆದು 100 ಸ್ಥಾನಕ್ಕೆ ಟಾರ್ಗೆಟ್ ಅನ್ನ ಮಾಡಿಕೊಂಡಿದೆ. ಸದಸ್ಯತ್ವ ನೋಂದಣಿ ಆರಂಭದ ಮೂಲಕ ಪಕ್ಷ ಸಂಘಟನೆಯ ಗುರಿಯನ್ನ ಹೊಂದಿದೆ. ಶೀಘ್ರದಲ್ಲೇ ರಾಜ್ಯಾದ್ಯಂತ ಪಕ್ಷ ಸಂಘಟನೆಯ ಪ್ರವಾಸವನ್ನ ಮಾಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೆಡಿಎಸ್ ಪಕ್ಷದ ಸಂಘಟನೆಯ ಜವಾಬ್ದಾರಿ ಈಗ ನಿಖಿಲ್ ಹೆಗಲಿಗೆ ಬಂದಿದೆ. ಪಕ್ಷ ಸಂಘಟನೆಯ ಹೊಣೆಯನ್ನ ನಿಖಿಲ್ ಕುಮಾರಸ್ವಾಮಿಗೆ ಎಚ್ಡಿಕೆ ನೀಡಿದ್ದಾರೆ. ಅಂದ್ರೆ 100 ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಪಕ್ಷ ಸಂಘಟನೆಯ ನಿರ್ಧಾರವನ್ನ ಕೈಗೊಂಡ್ಬಿಟ್ಟಿದ್ದಾರೆ. ಈ ಬಾರಿ ಸೇರಿ 3 ಬಾರಿ ಹ್ಯಾಟ್ರಿಕ್ ಸೋಲನ್ನ ನೋಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಆದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೈಲೆಂಟ್ ಆಗಿಲ್ಲ. ಹ್ಯಾಟ್ರಿಕ್ ಸೋಲನ್ನ ಕಂಡ್ರೂ ಕೂಡ ಈಗ ಮತ್ತೆ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಈ ಮೂಲಕವಾಗಿ 100 ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕನ್ನುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಂದ್ರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮೂಲಕವಾಗಿನೇ 100 ಸ್ಥಾನವನ್ನ ಗೆಲ್ಲಲು ನಿಖಿಲ್ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. 2028ರ ಚುನಾವಣೆಯಲ್ಲಿ 100 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯೊಂದಿಗೆ 100 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಸಿದ್ಧತೆ ಆಗ್ತಿದೆ. ಕಳೆದ ಚುನಾವಣೆಯಲ್ಲಿ 19 ಸ್ಥಾನವನ್ನ ಗೆದ್ದಿರುವಂತಹ ಜೆಡಿಎಸ್ ಪಕ್ಷ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆಯಿಂದಾಗಿ 100 ಸ್ಥಾನವನ್ನ 100 ಕ್ಷೇತ್ರವನ್ನ ಗೆಲ್ಲಲೇಬೇಕೆನ್ನುವಂತಹ ಟಾರ್ಗೆಟ್ ಅನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿನೇ ಈ ಸಂಘಟನಾ ಶಕ್ತಿಯ ಏನು ನಿರ್ಧಾರಗಳಿದೆ, ಏನು ಜವಾಬ್ದಾರಿಗಳಿದೆ, ಇವೆಲ್ಲವನ್ನ ನಿಖಿಲ್ ಕುಮಾರಸ್ವಾಮಿಯ ಹೆಗಲಿಗೆ ಕೊಟ್ಟಿದ್ದಾರೆ ಎಚ್ಡಿಕೆ. ಹಾಗಾಗಿನೇ ಶೀಘ್ರದಲ್ಲೇ ಸದಸ್ಯತ್ವ ನೋಂದಣಿ ಆರಂಭದ ಮೂಲಕವಾಗಿ ಪಕ್ಷ ಸಂಘಟನೆಯ ಗುರಿಯನ್ನ ಹೊತ್ತಿದ್ದಾರೆ. ಅದಕ್ಕೋಸ್ಕರನೇ ಶೀಘ್ರದಲ್ಲೇ ರಾಜ್ಯಾದ್ಯಂತ ಪಕ್ಷ ಸಂಘಟನೆಯ ಪ್ರವಾಸವನ್ನ ಮಾಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ನು ಹ್ಯಾಟ್ರಿಕ್ ಆಗಿ ಸೋಲನ್ನ ಕಂಡ್ರೂ ಕೂಡ ಸೈಲೆಂಟ್ ಆಗಲಿಲ್ಲ. ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ತನ್ನ ಹೆಗಲಿಗೆ ಹಾಕೊಂಡು ಬಿಜೆಪಿ ಮೈತ್ರಿಯೊಂದಿಗೆ 100 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುವಂತ ಗುರಿಯನ್ನ ಹೊಂದಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ 100 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಲೇಬೇಕೆನ್ನುವಂತಹ ಚಿಂತನೆಯನ್ನ ಹೊಂದಿದ್ದಾರೆ. ಹೀಗಾಗಿ ಪಕ್ಷ ಸಂಘಟನೆಯ ಜವಾಬ್ದಾರಿ ಹೊಣೆಯನ್ನ ನಿಖಿಲ್ಗೆ ನೀಡಿದ್ದಾರೆ ಎಚ್ಡಿಕೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಸದ್ಯದಲ್ಲೇ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಂಡು ಸಂಘಟನೆಯ ಬಲವನ್ನ ಇನ್ನಷ್ಟು ಹೆಚ್ಚು ಮಾಡುವಂತಹ ಜವಾಬ್ದಾರಿಯನ್ನ ಹೊತ್ತು 100 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ಜವಾಬ್ದಾರಿಯನ್ನ ಹೊತ್ತು ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಕಳೆದ ಚುನಾವಣೆಯಲ್ಲಿ 19 ಸ್ಥಾನವನ್ನ ಗೆದ್ದಿರುವಂತಹ ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗಿನ ಮೈತ್ರಿಯ ಲಾಭವನ್ನು ಪಡೆದು 100 ಸ್ಥಾನಕ್ಕೆ ಟಾರ್ಗೆಟ್ ಅನ್ನ ಮಾಡಿಕೊಂಡಿದೆ. ಸದಸ್ಯತ್ವ ನೋಂದಣಿ ಆರಂಭದ ಮೂಲಕ ಪಕ್ಷ ಸಂಘಟನೆಯ ಗುರಿಯನ್ನ ಹೊಂದಿದೆ. ಶೀಘ್ರದಲ್ಲೇ ರಾಜ್ಯಾದ್ಯಂತ ಪಕ್ಷ ಸಂಘಟನೆಯ ಪ್ರವಾಸವನ್ನ ಮಾಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೆಡಿಎಸ್ ಪಕ್ಷದ ಸಂಘಟನೆಯ ಜವಾಬ್ದಾರಿ ಈಗ ನಿಖಿಲ್ ಹೆಗಲಿಗೆ ಬಂದಿದೆ. ಪಕ್ಷ ಸಂಘಟನೆಯ ಹೊಣೆಯನ್ನ ನಿಖಿಲ್ ಕುಮಾರಸ್ವಾಮಿಗೆ ಎಚ್ಡಿಕೆ ನೀಡಿದ್ದಾರೆ. ಅಂದ್ರೆ 100 ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಪಕ್ಷ ಸಂಘಟನೆಯ ನಿರ್ಧಾರವನ್ನ ಕೈಗೊಂಡ್ಬಿಟ್ಟಿದ್ದಾರೆ. ಈ ಬಾರಿ ಸೇರಿ 3 ಬಾರಿ ಹ್ಯಾಟ್ರಿಕ್ ಸೋಲನ್ನ ನೋಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಆದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೈಲೆಂಟ್ ಆಗಿಲ್ಲ. ಹ್ಯಾಟ್ರಿಕ್ ಸೋಲನ್ನ ಕಂಡ್ರೂ ಕೂಡ ಈಗ ಮತ್ತೆ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಈ ಮೂಲಕವಾಗಿ 100 ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕನ್ನುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಂದ್ರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮೂಲಕವಾಗಿನೇ 100 ಸ್ಥಾನವನ್ನ ಗೆಲ್ಲಲು ನಿಖಿಲ್ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ.